ಚುನಾವಣೆ ಬಂದಿದೆ. ಈಗಾಗಲೇ ನೋಡ್ತಾ ಇದ್ದೀರಿ ಕಾಂಗ್ರೆಸ್ನವರು ಯಾವ ರೀತಿ ನಮ್ಮ ನಾಯಕನಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ಯಾವ ರೀತಿಯಲ್ಲಿ ಕರೆದಿದ್ದಾರೆ. ನೀಚ್ ಜಾತ್, ಮೌತ್ ಕಾ ಸೌದಾಗರ್. ಮೌತ್ ಕಾ ಸೌದಾಗರ್ ಅಂದ್ರೆ ಸಾವಿನ ಮನೆ ಅಂತ, ಚಾಯ್ ಪಕಾನವಲ್ಲ. ಹೀಗೆ ಎಷ್ಟು 96 ಆರೋಪಗಳನ್ನ ಅಶ್ಲೀಲವಾಗಿ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಸಂಚಲನ ಮೂಡಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಇಡೀ ಭಾರತ ದೇಶದಲ್ಲಿ ಬಡವರ ಬಗ್ಗೆ ಅತ್ಯಂತ ಕಾಳಜಿ ಇರುವಂತಹ ಪಕ್ಷ, ಅತ್ಯಂತ ಗೌರವ ಪಟ್ಟಂತಹ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅದು ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷದಲ್ಲಿ ಇಡೀ ದೇಶ ಇವತ್ತು ಮುನ್ನಡೀತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಒಂದಲ್ಲ ಒಂದು ಆರೋಪಗಳನ್ನ ಮಾಡ್ತಕ್ಕಂಥದ್ದು ಅದು ಅಶ್ಲೀಲವಾದ ಮಾತು. ಏನ್ ಮಾತಾಡೋದು ಅಂತ ನಿಮ್ಗೆಲ್ಲ ಗೊತ್ತಿದೆ. ದಿನ ನೋಡ್ತಾನೆ ಇದ್ದೀರಾ ಟಿವಿಗಳಲ್ಲಿ, ಯಾವ ರೀತಿ ಟಿವಿಗಳಲ್ಲಿ ಅವ್ರು ಮಾತಾಡೋದನ್ನ ನೀವು ಗಮನಿಸಿದ್ದೀರಿ. ಇವತ್ತು ನಾನು ಹೇಳ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ಎಷ್ಟೋ ಜನ ಬಡವರಿಗೆ ಇವತ್ತು ಬಡವರಾಗಿ ಯಾವ ಪರಿಸ್ಥಿತಿ ಇರಬೇಕಾಗಿತ್ತು ಗೊತ್ತಾಗ್ತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತದಾನದ ಹಕ್ಕನ್ನ ಕೊಟ್ಟಿದ್ದಾರೆ. ಇವತ್ತು ಮಹಿಳೆಯರು ಮೊದಲು ಮತದಾನ ಇರಲಿಲ್ಲ. ಬ್ರಿಟಿಷ್ ಕಾಲದಲ್ಲಿ ಮತದಾನದ ಹಕ್ಕು ಹೆಣ್ಣು ಮಕ್ಕಳಿಗೆ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆ ಮತ ಚಲಾಯಿಸೋದು ಹಕ್ಕು ಕೊಟ್ಟಿದ್ದಾರೆ. ಸಂವಿಧಾನವನ್ನ ಬಂದು ನಿಮಗೆಲ್ಲ ಹಕ್ಕುಗಳನ್ನ ಕೊಡೋದಕ್ಕೆ ಮುಂಚೆ ದೇಶದ ಮೊದಲನೇ ಕಾನೂನು ಮಂತ್ರಿ ಆಗಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ದೇಶದ ಗಂಡು ಮಕ್ಕಳಿಂದ ಶೋಷಣೆ ಆಗಿದ್ದಾರೆ, ಅವ್ರಿಗೆ ಓಟ್ ಹಾಕೋ ಅಧಿಕಾರ ಇಲ್ಲ, ತಂದೆ ಆಸ್ತಿಯಲ್ಲಿ ಪಾಲ್ಗೊಳ್ಳಂಗಿಲ್ಲ, ಇದನ್ನ ಮಾಡಬೇಕು, ಗಂಡಸರಿಂದ ದೌರ್ಜನ್ಯ ಆಗಿದೆ ಅಂತ ಹೇಳಿ ಕಾಮನ್ ಸಿವಿಲ್ ಕೋಡ್ ತರ ಪ್ರಯತ್ನ ಮಾಡ್ತಾರೆ. ಕಾಮನ್ ಸಿವಿಲ್ ಕೋಡ್ ಅಂತಂದ್ರೆ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಧರ್ಮಗಳು ಜಾತಿಗಳ ಹೆಣ್ಣು ಮಕ್ಕಳಿಗೆ ಕಾಮನ್ ಸಿವಿಲ್ ಕೋಡ್, ಒಂದೇ ನ್ಯಾಯ ಒಂದೇ ಕಾನೂನನ್ನು ಮಾತ್ರ ಮಾಡ್ತಾರೆ. ಅವತ್ತು ನೆಹರು ಹೇಳ್ತಾರೆ ಪ್ರಧಾನಮಂತ್ರಿಗಳು, ಇಲ್ಲ 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 ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಆತರ ಮಾಡಕ್ಕಾಗಲ್ಲ, ಮಾಡೋದಾದ್ರೆ ಹಿಂದೂ ಹೆಣ್ಣು ಮಕ್ಕಳಿಗೆ ಮಾಡ್ಕೊಳ್ಳಿ, ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಬುರ್ಕಾದಲ್ಲಿ ಬಿಡ್ಬಿಡಿ ಅಂತ. ಆ ಕಾಮನ್ ಸಿವಿಲ್ ಕೋಡ್ ಅನ್ನೋದನ್ನ ಬಿಟ್ಟು ಹಿಂದೂ ಕೋಡ್ ಬಿಲ್ ಅಂತಕ್ಕಂಥದ್ದನ್ನು ತರ್ತಾರೆ. ಹಿಂದೂ ಕೋಡ್ ಬಿಲ್ ಅಂದ್ರೆ ಏನು, ಇದೆಲ್ಲ ಯಾಕಪ್ಪ ಹೇಳ್ತಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನನಗೆ ನೋಡಿದಾಗ ನಿಮ್ಮ ಹೆಣ್ಮಕ್ಳೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಇಷ್ಟೊಂದು ಜಾಗೃತಿ ಬಂದಿದೆ, ಈ ಸಮಾಜದ ಬದಲಾವಣೆಗಾಗಿ ನೀವು ಕಾತರಿತಾ ಇದ್ದೀರಿ. ಇಲ್ಲಿ ಬಂದಿರ್ತಕ್ಕಂಥದ್ದು ನೀವೆಲ್ಲಾನು ಸಮಾಜದ ಬದಲಾವಣೆಗಾಗಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು. ಇಡೀ ದೇಶದಲ್ಲಿ ಇವತ್ತು ಸಮಾಜನ ಸುಧಾರಣೆ ಮಾಡಬೇಕು. ಆ ಸುಧಾರಣೆ ಮಾಡೋದ್ರಲ್ಲಿ ನಮ್ದು ಒಂದು ಪಾತ್ರ ಇದೆ, ನಮ್ದು ಒಂದು ಮತ ಚಲಾಯಿಸ್ತಕ್ಕಂಥ ಒಂದು ಅವಕಾಶ ಇದೆ. ನಾವ್ ಯಾಕೆ ಬಿಡಬೇಕು, ನಮ್ಮ ಹಕ್ಕನ್ನು ನಾವು ಕಾಪಾಡ್ಕೋಬೇಕಂತ ನೀವು ಬಂದಿದೆ. ಬಹಳ ಸಂತೋಷ. ಈಗಾಗಲೇ ನಮ್ಮ IPS ಅಧಿಕಾರಿ ಆಗಿದ್ದಂತ ಅಣ್ಣಾಮಲೈನವರು ಇವತ್ತು ದೇಶದಲ್ಲಿ ಒಂದು ಸಂಚಲನ ಮೂಡಿಸ್ತಾ ಇದ್ದಾರೆ. ಇಡೀ ತಮಿಳುನಾಡಲ್ಲಿ ಹೊಸ ರೋಗವನ್ನ ಸೃಷ್ಟಿ ಮಾಡಿದ್ದಾರೆ. ತಮಿಳುನಾಡಲ್ಲಿ ಅಲ್ಲಿ 2 ಪಕ್ಷಗಳಿಗೆ ದರ್ಬಾರಿತ್ತು, ಅದನ್ನ ಹೋಗ್ಲಾಡ್ಸಂತ ಕೆಲಸ ಮಾಡೋದಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯದ IPS ಅಧಿಕಾರಿ ಆಗಿದ್ದಂತವರು ಅವರ ಹುದ್ದೆಗೆ ರಾಜೀನಾಮೆ ಕೊಟ್ಟು ಇವತ್ತು ತಮಿಳುನಾಡಿನ ಅಧ್ಯಕ್ಷರಾಗಿದ್ದಾರೆ ಬಿಜೆಪಿಯ. ಮತ್ತೆ ನಮ್ಮ ಉಸ್ತುವಾರಿನೂ ಆಗಿದ್ದಾರೆ. ಕರ್ನಾಟಕದ ಚುನಾವಣಾ ಉಸ್ತುವಾರಿಯಾಗಿ ಸಂಚಲನ ಮೂಡಿಸ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಭಾಗಗಳಲ್ಲಿ ರಾತ್ರಿ ಹಾಗೂ ಓಡಾಡ್ತಾ ಇದ್ದಾರೆ. ಇದು ನಾನು ಸಮಯನ ಜಾಸ್ತಿ ತಗೊಳ್ಳಲ್ಲ, ಬಹಳ ಹೊತ್ತಿಂದ ನೀವು ಕರೆಂಟ್ ಇಲ್ಲ, ಬಿಸಿಯಲ್ಲಿದ್ದೀನಿ. ನಾನು ಸಮಯ ತಗೊಳ್ಳ ಅಣ್ಣಾಮಲೈ ಭಾಷಣ ಕೇಳಬೇಕು, ನಮ್ಮ ಅಭ್ಯರ್ಥಿಗಳ ಭಾಷಣ ಕೇಳಬೇಕು, ಮುಖಂಡರು ಮಾತಾಡಿದ್ರೆ ಅವ್ರು ಕೇಳಬೇಕು. ಆದ್ರೆ ಒಂದು ಮಾತ್ರ ಸತ್ಯ, ಇವತ್ತು ನರೇಂದ್ರ ಮೋದಿ ಅವರು ದೇಶದಲ್ಲಿ ಏನಾದ್ರು ಇವತ್ತು ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ, ಕೊರೋನಾ ಬಂದಂತ ಸಂದರ್ಭದಲ್ಲಿ ಅದೆಷ್ಟು ಜನ ಸತ್ತೋಗ್ತಾ ಇದ್ರು, ಎಷ್ಟು ಜನ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಏನೇನಾಯ್ತು ನೋಡ್ಲಿಲ್ಲ, ಎಷ್ಟೋ ಊರುಗಳೇ ಖಾಲಿ ಆಗಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಅವರು ಕೊರೋನಾ ಔಷಧಿಯನ್ನ ಕಂಡಿಡಿದು ನಮ್ಮ ಜೀವವನ್ನ ಕಾಪಾಡಿದ್ದಾರೆ. ಅದು ಒಂದೇ ಅಲ್ಲ, ಉಕ್ರೇನ್ ಅಲ್ಲಿ ಯುದ್ಧ ಆಯ್ತು, ಭಯಂಕರ ಯುದ್ಧ ನಡೀತಾನೆ ಇದೆ, 1.5 ವರ್ಷದಿಂದ ನಡೀತಾ ಇದೆ. ಅಲ್ಲಿದ್ದಂತ ಭಾರತೀಯರು, ನಮ್ಮ ದೇಶದ ಭಾರತೀಯ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗಿದ್ರು, ಗಂಡು ಮಕ್ಕಳು ಹೋಗಿದ್ರು, ಉದ್ಯೋಗಕ್ಕೂ ಹೋಗಿದ್ರು. 28,000 ಜನರನ್ನ ಸುರಕ್ಷಿತವಾಗಿ ನಮ್ಮ ದೇಶಕ್ಕೆ ತಂದಂತ ಕೀರ್ತಿ ದೇಶದ ವಿಶ್ವ ನಾಯಕ ನರೇಂದ್ರ ಮೋದಿ ಅವರು ಅಂದ್ರೆ ತಪ್ಪಾಗಲಿಲ್ಲ. ನರೇಂದ್ರ ಮೋದಿ ಅವರು ಇವತ್ತು ಇನ್ನೊಂದು ದೇಶ ಸೂಡಾನ್ ಅಂತ ಒಂದು ದೇಶ ಇದೆ, ಆಫ್ರಿಕಾದಲ್ಲಿ ಒಂದು ದೇಶ ಇದೆ. ಸೂಡಾನ್ ದೇಶದಲ್ಲಿ ಅಲ್ಲಿನ ಮಿಲಿಟರಿ ಅವರವರೇ ಜಗಳ ಆಡಿಕೊಂಡು ಯುದ್ಧ ನಡೀತಾ ಇದೆ, ಆಂತರಿಕವಾದಂತ ಯುದ್ಧ ನಡೀತಾ ಇದೆ. ಅಲ್ಲಿಂದ ನಮ್ಮ ಭಾರತೀಯರು, ನಮ್ಮ ಕರ್ನಾಟಕದವರು ಸುಮಾರು ಜನರನ್ನ, ಸಾವಿರಾರು ಜನರನ್ನ ಅಲ್ಲಿಂದ ಸುರಕ್ಷಿತವಾಗಿ ಬೆಂಗಳೂರು ತಂದು ಬಿಡ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಒಂದ್ ಕಾಲದಲ್ಲಿ ನಮ್ಮ ದೇಶವನ್ನ ಕರೀತಾ ಇದ್ರು, ಇದು ಆವಾಡಿಗರ ದೇಶ. ಈ ಆವಾಡಿಗರ ದೇಶನ ವಿಶ್ವಗುರು ಮಾಡಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು. ಅವರ ದೂರದೃಷ್ಟಿ, ಅವ್ರ ವಿಚಾರಗಳು, ಅವ್ರ ಮಾತು, ಅವ್ರ ಕೆಲಸ. 24 ಗಂಟೆ ಒಂದು ದಿನ ಅಂದ್ರೆ 24 ಗಂಟೆನಲ್ಲಿ 18 ಗಂಟೆಗಳು ಬಡವ ಸೇವೆಗಾಗಿ ರಾತ್ರಿ ಅವರು ಕೆಲಸ ಮಾಡಿದ್ದಾರೆ. ಅವ್ರ ತಾಯಿಯವ್ರನ್ನ ನೀವು ನೋಡಿದಿರಿ. ಅವ್ರ ತಾಯಿ ಮನೆಯಲ್ಲಿ ಮುಸ್ರೆ ತಿಕ್ಕೊಂಡು ಆಯಮ್ಮ ಅಡಿಗೆ ಆಯಮ್ಮನೆ ಮಾಡ್ಕೊಂಡು ತಿಂತಾ ಇದ್ದಂಥದ್ದು. ನನ್ನ ಮಗನಿಗೆ
ಮುದ್ದು ಮಾಡ್ತಾ ಇದ್ದದ್ದು, ಅವ್ರು ಯಾವನ್ನ ಪ್ರೀತಿಯಿಂದ ಕಾಣ್ತಾ ಇದ್ದವು. ತಾಯಿ ಪ್ರೇಮ ಎಷ್ಟಿತ್ತು ಅಂದ್ರೆ, ತಾಯಿನ ಯಾರು ಗೌರವಿಸ್ತಾರೋ ಅವರೇ ನಮ್ಮ ದೇಶ ತಾಯಿ. ತಾಯಿ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಗೌರವ ಅಂತ ಕಾಣ್ಬೇಕು ಅಂತ ನಾಯಕರು ಇವತ್ತು ನರೇಂದ್ರ ಮೋದಿ ಅವರನ್ನ ನಾವು ಎದೆ ತರಿಸ್ಕೊಂಡು ಹೇಳ್ಕೋಬಹುದು. ಇವತ್ತು ದೇಶದಲ್ಲಿ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಸಂಚಲನ ಮೂಡಿದೆ. ಇವತ್ತು ಇಲ್ಲಿ ನಾನು ವೈದ್ಯ ಬಸವರಾಜ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿದೆ. ಅವ್ರು ನಾನು ಪ್ರಶ್ನೆ ಕೇಳ್ತಾರೆ, ಯಾವತ್ತಾದ್ರೂ ಬಡವರ ಬಗ್ಗೆ ನೀವು ಯೋಚನೆ ಮಾಡಿದ್ರ? ಕಾಲದಲ್ಲಿ ಹೋಗಿದ್ರ, ಎಲ್ಲ ಕೂಡ ವೈಟ್ ಕಾರ್ಡ್ ಹಾಕ್ತಾರೆ, ಬರ್ತೀರಿ, ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ, ಆ ಓಟಿಂದ ನಾವು ಗೆದ್ದು ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಮನೆಗೆ ಹೋಗ್ತಾರೆ. ಯಾವತ್ತಾದ್ರೂ ಬಡವರ ರಾತ್ರಿ ಯಾರು ಕಟ್ಟಾ ಸುಬ್ರಹ್ಮಣ್ಯನ್ ಅವರು ಫಸ್ಟ್ MLA ಆಗಿದ್ದಾಗ, ಮಂತ್ರಿ ಆಗಿದ್ದಾಗ ಬಡವರ ಸೇವೆಯನ್ನ ಎಷ್ಟು ಮಾಡಿದ್ದಾರೆ? ಇವತ್ತು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಎಲ್ಲರೂ ಇದರಲ್ಲಿ ಸಾಥ್ ಕೊಟ್ಟಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಬಡವರ ಬಗ್ಗೆ ಅತಿಯಾದ ಕಾಳಜಿ ಇರುವಂತಹ ಪಕ್ಷ ಏನಂತಿದ್ರೆ ಅದು ಭಾರತೀಯ ಜನತಾ ಪಕ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕಾಗಿ ಹೇಳಿದ್ರು, ಕಾಂಗ್ರೆಸ್ ಉಳಿಯೋ ಮನೆ, ಆ ಮನೆಯಲ್ಲಿ ಇರಬೇಡಿ, ಅದು ನಿಮ್ಮನ್ನ ಸುಟ್ಟಾಗ್ತದೆ, ಇರಬೇಡಿ ಅಂತಕ್ಕಂಥ ಸಂದೇಶವನ್ನು ನಮ್ಮ ಪರಿಶಿಷ್ಟ ದಲಿತ ಸಮಾಜಕ್ಕೆ ಕೊಟ್ಟಿದ್ದಾರೆ. ಇವತ್ತು ದಲಿತ ಸಮಾಜ ಒಬ್ಬರಿಗೆ ನಾಯಕರಲ್ಲ ಬಾಬಾ ಸಾಹೇಬರು. ಇವತ್ತು ಹೆಣ್ಣು ಮಕ್ಕಳಿಗೆ ಒಂದು ಓಟ್ ಹಾಕ್ತಾ ಇದ್ರೆ ಆ ಓಟ್ ಹಾಕೋದ್ರ ಹಿಂದೆ ಇರ್ತಕ್ಕಂಥ ಶ್ರಮ ಬಾಬಾ ಸಾಹೇಬರು ಅಂತಕ್ಕಂಥದ್ದನ್ನು ನಾವು ಮರೆಯಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆ ಓಟ್ ಹಾಕೋದಿದ್ದಾರೆ ಅಷ್ಟೇ ಕೊಡ್ಲಿಲ್ಲ, ತಂದೆ ಆಸ್ತಿಯಲ್ಲಿ ಪಾಲು. ತಂದೆ ಏನಾದ್ರು ಮಕ್ಕಳು 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು ಇದ್ರ ಮನೆಯಲ್ಲಿ, ತಂದೆ 4 ಜನಕ್ಕೆ ಹೆಣ್ಮಕ್ಳಿಗೂ 4 ಜನ ಗಂಡು ಮಕ್ಕಳು, ಅಥವಾ 2 ಹೆಣ್ಮಕ್ಳಿಗೂ ಅಥವಾ 1 ಹೆಣ್ಮಕ್ಳು 1 ಹೆಣ್ಮಕ್ಳು ತಾಯಿ ತಂದೆ ಆಸ್ತಿಯಲ್ಲಿ ಪಾಲು ತಗೋಬೇಕು. ನಿಮ್ಗೆಲ್ಲ ಪಾಲಿದೆ. ಇವತ್ತು ಯಾವ್ದೇ ನಿಮ್ಮ ಅಣ್ಣ ತಮ್ಮಂದ್ರು ಊರಲ್ಲಿ ಮಾರ್ತಾ ಇದ್ರೆ ಆ ಜಮೀನು ಮಾರಾಟ ಮಾಡೋದಕ್ಕೆ ನಿಮ್ಮ ಒಪ್ಪಿಗೆ ಇಲ್ಲದೆ, ನಿಮ್ಮ ಸಹಮತ ಇಲ್ಲದೆ ಮಾರಂಗೆ ಇಲ್ಲ, ನಿಮಗೂ ಅಧಿಕಾರ ಇದೆ, ಅದರಲ್ಲಿ ಇದು ಕೊಟ್ಟಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅದನ್ನ ಅನುಷ್ಠಾನಕ್ಕೆ ತಂದಂತವರು ನಮ್ಮ ಭಾರತೀಯ ಜನತಾ ಪಕ್ಷ. ಇವತ್ತು ನರೇಂದ್ರ ಮೋದಿ ಅವರು ಸ್ಟ್ಯಾಚ್ಯೂ ತಪ್ಪದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ಒಂದ್ಸಾರಿ ಪ್ರಧಾನಮಂತ್ರಿ ಆಗಿದ ತಕ್ಷಣ ಹೋಗ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳಿಗೆ ನಮಸ್ಕಾರ ಹಾಕ್ತಾರೆ. ಇವತ್ತು ನಾನು ಹಿಂದುಳಿದ ಜಾತಿಗೆ ಸೇರಿದಂತವನು, ಇವತ್ತು ನಾನು ಪ್ರಧಾನಮಂತ್ರಿ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪಾದನೆ ನಾವು ಕೊಡುದು. ಆದ್ರೆ ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ ಅವ್ರು ಏನ್ ಮಾಡುದು? ಈ ನಾವೇ ಬೈತಾ ಇದ್ರು. ನನ್ನ ಮೋದಿ ಅವರು ಹೇಳಿದ್ರು ಈ ಮಾತನ್ನ, ಅವ್ರು ಎಷ್ಟು ನೀಚವಾಗಿ ಮಾತಾಡ್ತಾ ಇದ್ರು, ದೇಶದ್ರೋಹಿ ಅಂತ ಇದ್ರು, ಎಷ್ಟೆಲ್ಲ ಈಗ ಇದ್ದಾರೆ. ಒಂಟಿ ವ್ಯಕ್ತಿ ಇಡೀ ದೇಶನ ಸಂಘಟನೆ ಮಾಡಿ ಇಡೀ ದೇಶದಲ್ಲಿ ಶೋಷಿತರಿಗೆ ನ್ಯಾಯ ಕೊಟ್ಟಂತದ್ದು ಆಗಿದೆ. ಇವತ್ತು ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ. ಅಣ್ಣಾಮಲೈ ಅವರು ಬಹಳ ಶ್ರಮ ಪಟ್ಟು ಬಹಳ ಕಷ್ಟಪಟ್ಟು ತಮಿಳುನಾಡಲ್ಲಿ ಅಷ್ಟು ಈಜಿ ಅಲ್ಲ ಬಿಜೆಪಿಯನ್ನು ಓಟ್ ತರಿಸೋದು, ಬಿಜೆಪಿ ಜೋಡಿಸೋದು ಭಾರಿ ಅದೊಂಥರ ವಿಚಿತ್ರವಾದಂತ ರಾಜ್ಯ. ಅಲ್ಲಿ ಆ ಕಡೆ ಕರುಣಾನಿಧಿ, ಈ ಕಡೆ MJR ಒಂದು ಹಳೆ ತಲೆಗಿದ್ರು, ಹೋದ್ಮೇಲೆ ಅವ್ರ ಮಕ್ಕಳಲ್ಲಿ ದರ್ಬಾರ್ ಆಗ್ತಾ ಇದೆ. ನಾವು ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾತಾಡೋದಂತ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಹೆಬ್ಬಾಳ ಕ್ಷೇತ್ರವನ್ನ ಮುಂದಿನ 10ನೇ ತಾರೀಕು ಬೆಳಗ್ಗೆ ನಮ್ಮ ಓಟನ್ನ ಚಲಾಯಿಸೋದ್ರ ಮುಖಾಂತರವಾಗಿ ಇಲ್ಲೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗ್ಬೇಕು. ಇಲ್ಲಿ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಕಟ್ಟಸ್ ಜಗದೀಶ್ ಅವರು ಬಹಳಷ್ಟು ಶ್ರಮ ತಗೊಂಡಿದ್ದಾರೆ. ಅವ್ರ ತಂದೆಯವರ ಮಾರ್ಗದರ್ಶನ ಅವರಿಗಿದೆ, ಪಕ್ಷದ ನರೇಂದ್ರ ಮೋದಿ ಅವರ ಆಶೀರ್ವಾದ ಇದೆ, ನಿಮ್ಮೆಲ್ಲರ ಆಶೀರ್ವಾದ ಇದೆ. ನೀವೆಲ್ಲರೂ ಮತ ಚಲಾಯಿಸೋದ್ರ ಮುಖಾಂತರವಾಗಿ ಅವ್ರನ್ನ ಗೆಲ್ಸ್ಕೊಳ್ಬೇಕಂತ ಸಂದರ್ಭ ಹೇಳಿ ಎಲ್ಲರಿಗೂ ಒಂದೊಂದ್ಸರಿ ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರೆ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಒಂದ್ ಕಡೆ ಸಂವಿಧಾನ ಅದು ಅಕ್ಸೆಪ್ಟ್ ಆಗುತ್ತೆ, ಅದನ್ನ ಒಪ್ಕೊಳ್ತಾರೆ ಸಂಸತ್ತು. ಅವತ್ತು ಅವರು ರೂಮಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅಂಬೇಡ್ಕರ್ ಅವರು ಡ್ಯಾನ್ಸ್ ಮಾಡೋದು ನೋಡಿ ಅವ್ರ PA ರತುಲು ಅಂತ ಕೇಳ್ತಾರೆ, ಏನ್ ಬಾಬಾ ಸಾಹೇಬ್ರೆ ಇಷ್ಟು ಯಾವತ್ತಿಲ್ಲದ ಆನಂದ ಇವತ್ತು ಬಂದಿದೆಯಲ್ಲ ನಿಮಗೆ ಅಂದ್ರೆ, ಅಂಬೇಡ್ಕರ್ ಹೇಳ್ತಾರೆ, ಮೊದಲು ರಾಜನ ಹೊಟ್ಟೆಯಲ್ಲಿ ರಾಣಿಯ ಹೊಟ್ಟೆಯಲ್ಲಿ ರಾಜ ಹುಡ್ತಾ ಇದ್ದ, ಇವತ್ತು ನನ್ನ ಮತದಾನದ ಹಕ್ಕನ್ನು ಕೊಟ್ಟಿದ್ದೇನೆ. ನನ್ನ ಮತದಾರರು ಓಟ್ ಹಾಕಿರ್ತಾರೆ ಪ್ರಜಾಪ್ರಭುತ್ವದಲ್ಲಿ, ಆ ಓಟ್ ಹಾಕುವ ಹಕ್ಕನ್ನು ಕೊಡೋದ್ರ ಮುಖಾಂತರವಾಗಿ ಇವತ್ತು ರಾಜ ಕೆಳಗಡೆ ಬರ್ತಾನೆ, ಮತದಾನ ಬಡವ ರಾಜನಾಗ್ತಾನೆ. ಆ ಶಕ್ತಿಯನ್ನ ನಾನು ಕೊಟ್ಟಿದ್ದೇನೆ ಜನಕ್ಕೆ. ಈ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಒಂದು ದಿನ ಯಾವ್ದಾದ್ರು 5 ವರ್ಷ ನಾವು ಯಾವ್ದಂಗೆ ಆಗುತ್ತೆ. ಎಚ್ಚರಿಕೆಯಿಂದ ನಮ್ಮ ಮತ ಚಲಾಯಿಸಬೇಕು. ಒಳ್ಳೆ ಅಭ್ಯರ್ಥಿ, ಒಳ್ಳೆ ಪಕ್ಷ. ಇವತ್ತು ಡಬಲ್ ಇಂಜಿನ್ ಸರ್ಕಾರ ನಮ್ದು, ರಾಜ್ಯದಲ್ಲೂ ನಮ್ಮದೇ ಸರ್ಕಾರ ಇರಬೇಕು, ಕೇಂದ್ರದಲ್ಲೂ ನಮ್ಮದೇ ಸರ್ಕಾರ ಇರ್ತದೆ. ಇವತ್ತು ತುಕಡೆ ಗ್ಯಾಂಗ್ ಏನೇ ಮಾತಾಡ್ಕೊಳ್ಳಿ, ಕಾಂಗ್ರೆಸ್ ಅವ್ರು ಎಷ್ಟೇ ನಮ್ಮನ್ನು ಬೈಲಿ, ಚಿಂತೆ ಮಾಡೋದು ಬೇಡ. ಮೋದಿ ಬೈದ್ರು ನಮಗೆ ಬೈದಂಗೆನೆ, ಮೋದಿ ಒಬ್ಬರಿಗೆ ಬೈಗಳಲ್ಲ, ಅದು ನಮಗೆ ಬೈಗಳದು. ನಾವೆಲ್ಲರೂ ಅದನ್ನ ಸಹಿಸ್ಕೊಳ್ಳೋಣ. 10ನೇ ತಾರೀಕು ಮತ ಚಲಾಯಿಸೋದ್ರ ಮುಖಾಂತರವಾಗಿ ಈ ಕ್ಷೇತ್ರ ನಾವು ಗೆಲ್ಸ್ಕೊಳ್ಳೋಣ. ಈ ಕ್ಷೇತ್ರ ಒಂದು ಗೆದ್ರೆ ರಾಜ್ಯ ಸರ್ಕಾರ ಬರುತ್ತೆ. ರಾಜ್ಯ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರ ಬರಬೇಕಾದ್ರೆ ನಾವೆಲ್ಲ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಅತಿ ಜಾಗೃತಿಯಿಂದ ಮತ ಚಲಾಯಿಸುವಂತ ಕೆಲಸ ಆಗ್ಬೇಕು. ಈ ಒಂದು ಕೆಲಸಕ್ಕೆ ನಿಮ್ಮೆಲ್ಲರೂ ಕೈ ಮುಗಿದು ಇನ್ನೊಂದ್ಸರಿ ಕೇಳ್ತಿದ್ದೇನೆ. ಸಮಯ ಬಹಳ ಕಡಿಮೆ ಇದೆ. ಇವತ್ತು ಸಮಾಜದ ಬದಲಾವಣೆಗಾಗಿ ಮತ ಚಲಾಯಿಸುವ ಕೆಲಸ ಆಗ್ಬೇಕು ಅಂತ ಸಂದರ್ಭ ಹೇಳಿ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭಾರತ್, ಜೈ ಬಿಜೆಪಿ.